ಸೇವೆ ಮಾಡಕ್ಕೆ ಬಂದಿರೋದು ನೀವು ಮಾಡ್ತಾ ಇಲ್ಲ ನೋಡಿ ಎಂತ ಮಾತಾಡ್ತಿದ್ದೆ ಭಯ ಪಡೋದು ಬೇಡ. ನೀವು ಭಯ ಪಟ್ಟಿಲ್ಲ ಅಂದ್ರೆ ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಜನಗಳಿಗೆ ಸೇವೆ ಮಾಡಕ್ ಬಂದಿರೋದು. ನಮ್ ಕೂಲಿ ತಗೊಂಡಿರೋದು. ನೀವೇನ್ ಭಯ ಪಡೋದಕ್ಕೆ ದೌರ್ಜನ್ಯ ಮಾಡ್ತಾ ಇದೀರ ನೀವು? ನೀನ್ ಭಯ ಪಡೋದು ಹೋಗ್ತಾರೆ ನೀವು. ಕೇಳಬಾರದಂತೆ, ಅಧಿಕಾರ ಇಲ್ವಂತೆ. ಸಿಸ್ಟರ್ ಅಂತ ಹಿಂಗ್ ಹೋಗ್ತಾಳೆ, ಹಿಂಗ ಸಿಸ್ಟರ್ ನೋಡಿ ಅಂತ ಒಂದ್ ದಿವಸ ಭಯ ಪಡೋದು ಬೇಡ, ಹೋಗ್ತಾರೆ. ಅವರು ಎಂತ ಮಾತನಾಡ್ತಿದ್ದೆ, ಅಧಿಕಾರ ಇಲ್ವಂತೆ ಪೇಪರ್ ಅವ್ರು ಕೇಳೋದಕ್ಕೆ. ಮೇಡಮ್ ಸುಮ್ನೆ ನೀವು ಸಮರ್ಥ ಮಾಡ್ಕೋಬೇಡಿ ನಿಮ್ಮನ್ನ. ಎಲ್ಲ ಇದೇ ರೀತಿ ಆಗಿದೆ. ಏನ್ ಕೇಳಬಾರ್ದು ಹಂಗಾದ್ರೆ ಸಾರ್ವಜನಿಕವಾಗಿ. ಅಲ್ಲ ಅವಾಗ ನೋಡಿದ್ರೆ ಸುಧಾಕರ್ ನಮ್ಮವ್ರು ಅಂತಿದ್ರು, ಇವಾಗ ನೋಡಿದ್ರೆ MLA ನಮ್ಮವ್ರು ಅಂತಾರೆ, ಇನ್ನೊಂದ್ ದಿವಸ ಇನ್ನೊಬ್ರು ನಮ್ಮವ್ರು ಅಂತಾರೆ. ಅವಾಗ ನೋಡಿದ್ರೆ ಸುಧಾಕರ್ ಕಡೆಯವರು, ಇವಾಗ MLA ಕಡೆಯವರು ಅಂತಾರೆ. ಸುಮ್ನೆ ಸರಿಯಾಗಿ ಪೇಷಂಟ್ ಕೈ ಹಿಡಿದು ನೋಡಲ್ಲ, ಮಾನವೀಯತೆ ಇಲ್ಲ. ಎಮ್ಮನ್ಗೆ ಟಚ್ ಮಾಡಲ್ಲ. ನಾನೇ ಹೋಗಿದ್ದೀನಿ ಸಿಸ್ಟರ್ ಅಂತ ಹಿಂಗ್ ಹೋಗ್ತಾಳೆ, ಹಿಂಗೆ ಸಿಸ್ಟರ್ ನೋಡಿ ಅಂತ. ಅಲ್ಲಮ್ಮ ನೀನ್ ಹಂಗಂದ್ರೆ ಹೆಂಗಮ್ಮ? ನಾವು ಭಯ ಬೀಳಲ್ಲ ಅಂದ್ರೆ ನೀನ್ ಬೇಕಾಗಿದ್ರೆ ಮಾಡ್ಕೊಂಡು ಹೋಗ್ಬಿಡ್ರಿ. ಅಧಿಕಾರಿಗಳ ಹತ್ರ ಏನು ಅಂತ ತೋರಿಸ್ಕೊಡ್ತೀನಿ, ನೋಡ್ತಾ ಆಯ್ತು ತೋರಿಸಿ. ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಸೇವೆ ಮಾಡಕ್ಕಿರೋದು, ದಿಮಾಕ್ ಮಾಡಕ್ಕಲ್ಲ. ಸೇವೆ ಮಾಡೋದ್ ಕಲೀರಿ ಫಸ್ಟ್. ಅವತ್ ಹಾಕ್ತೀರಾ, ಪ್ರಮಾಣ ಮಾಡ್ತೀರಾ. ಏನ್ ಹೆಂಗ್ಸರ ನಾವೇನಾದ್ರೂ ಅವ್ಯಾಚ ಶಬ್ದಗಳು ಉಪಯೋಗಿಸಿದೀವ? ಏನ್ ಮಾತಾಡಿದೀವಿ ನಾವು? ಕಾನೂನು ಬಿಟ್ಟು ಮಾತಾಡಿಲ್ಲ. ಏನ್ ಹೇಳಿದ್ದೇನು ಒಂದ್ ಮಾತಾಡ್ತೀನಿ ನೋಡಿ. ನೀವು ಮಾತಾಡ್ತಿದ್ದೀರಾ, ನಾವೇನ್ ಭಯ ಪಡ್ಬೇಕಂತ ನೀವು ಮಾತಾಡ್ತಿರೋದು. ಭಯ ಬಿಡ್ಬೇಡ. ಭಯ ಪಡಿಂದ ಹೇಳಿಲ್ಲ. ನಿಮ್ದೇನಿದೆ ಕಾನೂನು ಮಾಡಿ, ನಿಮ್ಮ ಕೆಲಸ ನೀವು ಮಾಡ್ರಿ. ಭಯ ಪಡ್ಬೇಡ. ಬಿಡುದಿಲ್ಲ. ಆಯ್ತು ಬಿಡ್ರಿ, ಅಲ್ಲಿ ನೋಡೋಣ. ಅದೇನ್ ಮಾಡ್ತಾಳೋ ನೋಡೋಣ. ಇದೇ ಆಗ್ಬಿಟ್ಟಿದೆ ಬಂದಾಗ್ಲಿಂದ. ಯಾರಾದ್ರೂ ಮಾತಾಡಿದ್ರೆ ಬೇರೆ ರೀತಿ ಮಾತಾಡಿದ್ರೆ ಹೇಳ್ಬೇಕು. ಯಾವನಿಗೂ ಭಯ ಬಿಡ. ಮೇಡಮ್ ನಿಮ್ ಕಾನೂನು ನಿಮ್ಗೆಲ್ಲ ಗೊತ್ತು, ನಮಗೂ ಗೊತ್ತು. ನೀವು 10 ವರ್ಷ ಅಲ್ಲ, ಡ್ಯೂಟಿ ಗಡ್ಡೆ ಮಾಡ್ತಾ ಇಲ್ಲ. ನೆಲವಿಲ್ಲ ಎಲ್ಲ ನೀವು ಮಾತಾಡಿದಲ್ಲ. ಮೀಡಿಯಾದಲ್ಲೇ ಪ್ರೆಸ್ ಮೀಡಿಯಾದಲ್ಲೇ ಕೇಳ್ತಾ ಇದಾರೆ. ನೀವು ನಾನು ಭಯ ಪಡಲ್ಲ ಅಂದ್ರೆ ಏನದಕ್ಕೆ ಅರ್ಥ? ನಮ್ದು ನಾವು ಕೂಲಿ ಕೊಟ್ಟು ನಾವು ಕೂಲಿ ಮಾಡಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು. ನಮ್ಮ ಜನಗಳ ದುಡ್ಡು ನೀವು ತಿಂತಾ ಇರೋದು. ಜನಗಳ ದುಡ್ಡು ನೀವು ತಿಂತಾ ಇರೋದು, ಬೇರೆ ಇನ್ಯಾವ ದುಡ್ಡು ಅಲ್ಲ. ಹೌದು, ನೀವು ಮಾತಾಡೋ ರೀತಿ ಮಾತಾಡ್ಕೊಳ್ಳಿ. ಭಯ ಪಟ್ಟಿಲ್ಲ ಅಂದ್ರೆ ನೀವು ಡಿಸಿ ಆಫೀಸ್ ನಮಗೆ ಕೆಲಸ. ನಮ್ಮ ಮೇಲೆ ಕೊಡಿದೀವಿ, ನಮ್ಮ ಮೇಲೆ ನೋಡೋಣ. ಡಿಸಿ ಆಫೀಸ್ಗೆ ಕೊಡ್ತೀವಿ ನೋಡಿ. ನೀವು ಬಂದು ಆಂಬುಲೆನ್ಸ್ ಅಲ್ಲಿ ಬಂದು ಆಂಬುಲೆನ್ಸ್ ಕರ್ಕೊಂಡು ಬರೋದಲ್ಲ. ಆಯ್ತು, ಏನ್ ಬಸ್ ಆಂಬುಲೆನ್ಸ್ ಕರೆಸ್ಕೊತೀರಾ? ಬೆಳಗ್ಗೆ ಸಂಜೆ ಬೆಳಗ್ಗೆ ಕರೆಸರದಿಂದ ಬರೋದಕ್ಕೆ ಆಂಬುಲೆನ್ಸ್, ಹೋಗಿ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್. ಗೊತ್ತು. ಓಹೋ, ಏನ್ ನಾವೇನು ಗೊತ್ತಿಲ್ಲ. ಕೊಡ್ತೀವಿ ನಿಮ್ಮ ಮೇಲೆ. ಆಂಬುಲೆನ್ಸ್ ಕರೆಸ್ಕೊಂತೀರಾ? ಪೇಷಂಟ್ಗಳಿಗೆ ಆಂಬುಲೆನ್ಸ್ ಇರಲ್ಲ, ನಿಮಗೆ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್ ಬೇಕಾ? ಅಲ್ಲ ಹಾಗಿದ್ರೆ ಕೆಲಸ ಮುಗಿಸ್ಬಿಡ್ರಿ. ಇವಾಗ ಮಿಕ್ಕಿದ್ದೇನಿದ್ರೆ ಅದು ಏನೋ ಮಾಡೋಣ. ಕೆಲಸ ಮುಗಿಸ್ಬಿಡ್ರಮ್ಮ. ಆಯ್ತು. ಅದಕ್ಕೆ ಸ್ವಾಮಿ ಆಯ್ತು. ರಮೇಶ ನಾವೇನ್ ಭಯ ಪಡ್ಬೇಕಂದ್ರೆ ಅನ್ನಬಾರ್ದು. ಸರ್ಕಾರಿ ಸಂಬಳ ನಾವು ಕೊಟ್ಟಿರೋ ಸಂಬಳ ನಾನ್ ಸಂಬಳ ಒಂದು ಮುಗಿತೇನೆ. ಅಮ್ಮ ನೀನ್ ಸುಮ್ಮನೆ ಇರೋ, ನಿಮ್ದೇನು ಇಲ್ಲ. ನಮ್ಮಿಷ್ಟ ಅನ್ನಬಾರ್ದು. 8 ಗಂಟೆ ಆಗೋಯ್ತು. 7 ಗಂಟೆಗೆ ಬಂದಿರೋದು ಮೇಡಮ್. ನಾವು 8 ಗಂಟೆಗೆ ಬಂದಿದ್ದೀರಾ ನೀವು? ಬಂದಿರೋದು ಮನೆಯಾಗಿರ್ಲಿ, ಏನಕ್ಕೆ ಬರ್ಬೇಕು? ಮಾತಾಡೋದು ಸ್ವಲ್ಪ ಕಲೀರಿ.
ನಾವು ಭಯ ಪ್ರೆಸರ್ ಹತ್ರ ನಾವ್ ಭಯ ಪಡಲ್ಲ ಅಂದ್ರೆ ರಮೇಶ ಆಯ್ತು ಇವಾಗೆಲ್ಲ ಕೇಳಿದ್ದೀರಿ ಇವಾಗ ಕಾನೂನು ಬರ್ಕೊಡ್ಬೇಕು ರೆಸಲ್ಯೂಷನ್ ಮಾಡ್ಕೊಡಿ. ನಿಮ್ಮಲ್ಲಿ ಒಂದು ವಿನಂತಿ ನಂದು. ಹೇಳಿ ಸುಮ್ಮನೆ. ಯಾಕೆ ಅಂತಂದ್ರೆ ಎಲ್ಲಾ ಸಾರ್ವಜನಿಕರು ಅದೇ ಮಾಡಿ ಶಬ್ದ ಇದೆ. ನಿಜ ಅದು. ಯಾಕೆ ಅಂದ್ರೆ ಮುಖ್ಯ ಹೆಲ್ತ್ ಹೌದು ಸುಮ್ಮನೆ. ಅಲ್ಲ ಅವ್ರು ಅದೇ ನೋಡ್ಬೇಕಾದ್ರೆ ಮುಖ್ಯ ಅವರು ಅದಕ್ಕೋಸ್ಕರ ಇವತ್ತೆಲ್ಲ ಕೇಳಿದೀವಿ. ಮುಂದೆ ಅವರು ಸರಿ ಹೋಗ್ಲಿ. ಯಾಕೆ ಅಂತಂದ್ರೆ ನಾವ್ ಹೇಳೋಣ ಹಾಸ್ಪಿಟ್ಲಲ್ಲೇ ಇರಲ್ಲ. ಇನ್ನು ಯಾವ ಬರ್ತಾರೆ, ಯಾವ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಬನ್ನಿ. ಮಾತಾಡೋದು ನೆಟ್ಟಿಗೆ ಮಾತಾಡ್ಬೇಕು. ಆಗ ಮಾತಾಡ್ಬೇಕ್ರೆ ಪಬ್ಲಿಕ್ ಸಮಯ ಬರೀತೀವ್ರಿ ಸಮಯ ನಾವು ಸಮಯ ನಮ್ಮನ್ನೆಲ್ಲ ಬರೀಲ್ಲ. ನಾವು ನಿಮ್ಮ ಮೇಲೆ ಬರೀತೀವಿ. ಒಂದು 8 ಗಂಟೆ ಆಯ್ತು, 1 hour ಮುಂಚೆ ಬಂದಿದ್ದೀವಿ. 7 ಗಂಟೆ ಮೇಡಮ್, ಎಷ್ಟೊತ್ತಿಗೆ ನೀವು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದು? ಎಷ್ಟೊತ್ತಿಗೆ 8 ಗಂಟೆ ಎಷ್ಟೊತ್ತಿಗೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್? ನೀವು ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ ನೀವು ಇವಾಗ ಕಾರ್ಯಕ್ರಮಕ್ಕೆ? ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟೊತ್ತಿಗೆ ಇರೋದು ಪ್ರೋಗ್ರಾಮು? 7 ಗಂಟೆಗೆ ಹೇಳಿದ್ರು. 7 ಗಂಟೆ ಪ್ರೋಗ್ರಾಮು, ನೀವು 8 ಗಂಟೆ ಆದರೂ ಪ್ರಾರಂಭ ಮಾಡದೇ ಇದ್ರೆ ಬೆಳಗ್ಗೆ ವ್ಯವಸಾಯಕ್ಕೆ ಅಲ್ಲಿ ಇಲ್ಲಿ ಹೋಗೋರು ಇರ್ತಾರೆ ಮಕ್ಕಳನ್ನ ಕರ್ಕೊಂಡು. ಇಲ್ಲ, ಹಾಸ್ಪಿಟ್ಲಿಗೆ ಹೋಗೋ ಪೇಷಂಟ್ಗಳ ಹತ್ರನೂ ಅಷ್ಟೇ ನಿಮ್ಮ ಸ್ಟಾಫ್ ತುಂಬಾ ನೆಗ್ಲೆಕ್ಟ್. ಏನ್ ಮೆಡಿಕಲ್ ಆಫೀಸರ್ನ, ಏನ್ ಮೆಡಿಕಲ್ ಆಫೀಸರ್ ಇನ್ಯಾವ ರೀತಿ? ನೀವು ಸೇವೆ ಮಾಡಕ್ಕಿರೋರು, ಅಧಿಕಾರ ಚಲಾಯಿಸಕ್ಕಲ್ಲ ಇರೋದು, ಸೇವೆ ಮಾಡಕ್ಕಿರೋದು ನೀವು. ಹೆಣ್ಮಕ್ಳಲ್ಲ, ಎಲ್ಲಾ ಕಡೆನೂ ಅದೇ ರೀತಿ ಇದಾರಾ? ಬೇರೆ ಕಡೆ ಮಾಡ್ತಾ ಇಲ್ವೇನಾ? ಬೆಂಕಿ ಹಚ್ಚಿ ಸುಮ್ಮನೆ ಆಗ್ತೀರಾ ನೀವು? ಬೇರೆ ಕಡೆ ಸ್ಟಾಫ್ ಇಲ್ವಾ? ಮಾಡ್ತಾ ಇರೋರು ಸರ್ವಿಸ್ ಮಾಡೋದು ಕಲ್ತ್ಕೊಳ್ಳಿ, ಅಧಿಕಾರ ಚಲಾಯಿಸೋದಲ್ಲ. ಅಧಿಕಾರ ನೀವು ಅದೇ ರೀತಿ ನನಗೆ ಏನೋ ಇದು ಅಂತ ಹೇಳಿ ಇಲ್ಲ ಇಲ್ಲ, ಇವ್ರಿಗೆ ಸೇವೆ ಮಾಡೋಬೇಕು ಅಂತ ಮನೋಭಾವನೆ ಇಲ್ಲ ಅವ್ರಿಗೆ. ಅಲ್ಲ ಇವಾಗ ಮುಂಡಿಕಲ್ನವ್ರು ಏನ್ ಮಾತನಾಡಿದಾರೆ ಅಷ್ಟು ಹೇಳಿದಾರೆ. ನೀವು ಗಲಾಟೆ ಮಾಡೋದಕ್ಕೆ ಒಂದು ಪ್ರಯೋಜನ ಇದೆ. ನಾವು ಸುಮಾರು ಸರಿ ಬರ್ತಿದ್ದೀವಿ. ಏನ್ ಇವಾಗ ಪರ್ಮನೆಂಟ್ ಸ್ಟಾಫ್ ಎಷ್ಟು ಜನ ಇದ್ದಾರೆ ಅಷ್ಟು ಕರ್ಸಿ ಆ ಜವಾಬ್ದಾರಿ ಯಾರ್ದು? ಯಾರ್ದು? ನೀವು ಹಾಕಿದ್ದೀರಾ ರಿಪೋರ್ಟ್? ನಾವು ಸೇವೆ ಮಾಡೋದಕ್ಕೆ ನೀವು ಹಾಕಿದ್ದೀರಾ ರಿಪೋರ್ಟ್ ಸರ್ಕಾರಕ್ಕೆ? ಎಷ್ಟು ಸಲ ಕೊಡಿ ನಮಗೆ ಡಾಕ್ಯುಮೆಂಟ್. ಎಷ್ಟು ಸಲ ಹಾಕಿದ್ದೀರಾ? ಹಾಕಿ ಕೊಡ್ತೀವಿ. ಕೊಡಿ. ಏನ್ ಬಾಯಿ ಮಾತಲ್ಲಿ ಹೇಳಿದ್ರೆ ಬಾಯಿ ಮಾತಲ್ಲ, ಮೌಖಿಕವಾಗಲ್ಲ. ನೀವು ರೆಕಾರ್ಡ್ ಮಾಡಿದ್ದೀರಾ? ಗಲಾಟೆ ಮಾಡೋದು. ಏನ್ ಗಲಾಟೆ ಮಾಡೋದು? ಕರ್ಸಿ ಮಾತಾಡೋದು. ಯಾರನ್ನ ಕರ್ಸೋದು? ಅಯ್ಯ ಪೇಪರ್ ಅವ್ರದ್ದು. ಪೇಪರ್ ಅವ್ರು ಮಾತಾಡೋದು ಯಾಕೆ? ಯಾಕೆ ಮಾತಾಡೋ ಅಧಿಕಾರ ಇಲ್ವೇನೋ? ಕೇಳಬಾರ್ದೇನೋ ಹಂಗಾದ್ರೆ? ಕೋಪ ಮಾಡ್ತಾರೆ. ಸಾರ್ವಜನಿಕರು ಮಾತಾಡೋ ಅಧಿಕಾರ ಇಲ್ವಾ ನಿಮ್ಮನ್ನ? ಬನ್ನಿ ಏನ್ ಬರೋದು? DC ಹತ್ರ ಬನ್ನಿ ಮಾತಾಡಿ. DC ಹತ್ರ ನಾನೇ